इयत्ता 10वीचा भूगोल अभ्यासक्रम यामध्ये आपण प्रकरण दुसरा स्थान आणि विस्तार हा प्रकरण पाहत आहे. आपल्यासमोर असलेले दोन्ही देशाचा ध्वज पाहिल्यास आपणाला दोन्ही देशामधील फरक आपणाला या ठिकाणी ओळखू शकतो. आणि दोन्ही देशाचा नकाशा पाहिल्यानंतर ज्या ज्या देशाचे वैविध्यता आहे हेही सुद्धा आपणाला समजतं. यामध्ये आपण पाहणार आहोत भारताचा ध्वज पाहिल्यानंतर जागतिक लोकसंख्येच्या दुसऱ्या क्रमांकावरील देश म्हणून ओळखलं जातं. आणि त्याबरोबरच विस्तीर्ण क्षेत्रामध्ये बघितल्यानंतर जगामध्ये 7वा क्रमांक भारताचा लागतो. आणि त्याच पद्धतीने बघितल्यानंतर जगातच जास्त प्रमाणामध्ये मसाल्याचे पदार्थासाठी हा देश जगप्रसिद्ध असलेले तुम्हालाही सुद्धा माहिती आहे. आणि त्याचप्रमाणे आपल्या देशाचा खेळ म्हणून ओळखला जाणारा हॉकी आणि कबड्डी हे दोन खेळ आहेत. परंतु लोकप्रिय खेळ म्हणून आपण क्रिकेटचा लोकप्रिय खेळ म्हणून ओळखलं जातं. आणि त्याच पद्धतीनं हे जे आहे ब्राझीलचा नकाशा आहे. ब्राझीलचा नकाशा आपण पाहिल्यास आपल्या देशामध्ये जसे जसे भरतनाट्य, भांगडा, कथकली जे काही अनेक नृत्य प्रकार आहेत त्याच पद्धतीने सांबा नृत्य ब्राझीलमध्ये लोकप्रसिद्ध आहे. आणि जगातच जास्त प्रमाणामध्ये कॉफी फॅट असे देशाला संबोधले जाते. जसे आपल्या देशामध्ये क्रिकेट हा खेळ लोकप्रिय म्हणून मानले जातं, तसेच फुटबॉल हे खेळ ब्राझील देशामध्ये लोकप्रिय मानलं जातं. हेही दोन्ही देशाचे नकाशा आपण बघितल्यानंतर आपणाला हे समजलं जातं. या व्यवस्थेमधून आज आपण स्थान आणि विस्तार हा प्रकरण पाहत आहे. विद्यार्थी मित्रांनो, जरा हे जे काही नकाशे आहे दोन्ही नकाशाचा जरा निरीक्षण करा. तोपर्यंत मी कन्नडच्या मुलांना जे काही दोन्ही नकाशाचा जे फरक आहे ते सांगू इच्छितो. ಆತ್ಮೀಯ ಮುದ್ದು ವಿದ್ಯಾರ್ಥಿನಿಯರೇ, ಸ್ಥಾನ ಮತ್ತು ವಿಸ್ತಾರ ಎನ್ನುವಂಥ ಭೂಗೋಳದ ಎರಡನೇ ಪ್ರಕರಣವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೇ ಬರ್ತಾ ಇರುವಂಥ ಎರಡೂ ದೇಶಗಳಲ್ಲಿರುವಂಥ ಧ್ವಜ, ಕೆಲವೊಂದು ಸೂಚಕ ವಿಧಾನಗಳನ್ನು ಇಲ್ಲಿ ಕೊಡಲಾಗಿದೆ. ಅದರ ಆಧಾರದ ಮೇಲೆ ಆ ದೇಶ ನಿಮಗೆ ಸಾಮಾನ್ಯವಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವುಗಳನ್ನು ನೋಡಿದಾಗ ಇಲ್ಲಿ ಭಾರತದ ನಕಾಶೆಯನ್ನು ನೋಡಿದಾಗ ತಮ್ಮ ಗಮನಕ್ಕೆ ಬರ್ತಾ ಇದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಎರಡನೆಯದಾದಂಥ ದೇಶ ಅಂತೇಳಿ ಕರೆಸ್ಕೊಳ್ತಾ ಇದೆ, ಅದು ಭಾರತ. ಒಂದು ಕಡೆಗೆ ಆದರೆ ಇನ್ನೊಂದೆಡೆಗೆ ಮಸಾಲ ಪದಾರ್ಥಗಳಿಗೆ ಈ ದೇಶ ಜಗಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇಶ ಅಂಥೇಳಿ ಕರೆಸ್ಕೊಳ್ತಾ ಇದೆ. ಮತ್ತೊಂದೆಡೆಗೆ ನೋಡಿದಾಗ ನಮ್ಮ ದೇಶದ ಎರಡು ಆಟಗಳು, ಒಂದು ಕಡೆಗೆ ಕಬಡ್ಡಿ, ಇನ್ನೊಂದೆಡೆಗೆ ಹಾಕಿ ಅಂಥೇಳಿ ದೇಶೀಯ ಆಟಗಳು ಕರೆಸಿಕೊಂಡದ್ದಾದರೂ ಕೂಡ
ಕ್ರಿಕೆಟ್ ಇದು ಭಾರತೀಯರ ಜನಪ್ರಿಯವಾದಂಥ ಆಟ ಅಂಥೇಳಿ ಕರೆಸಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಬ್ರಾಜಿಲ್ ಈ ಒಂದು ನಕಾಶೆಯನ್ನು ನಾವು ನೋಡಿದಾಗ ಭಾರತ ಅನೇಕ ನೃತ್ಯ ಪ್ರಕಾರಕ್ಕೆ ಹೆಸರುವಾಸಿಯಾಗಿರುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಭಾರತದಲ್ಲಿ ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥ ಸಿಖ್ರು ಪಂಜಾಬ್ನಲ್ಲಿ ಬಾಂಗ್ರಾ ನೃತ್ಯವನ್ನು ಆಡ್ತಾಯಿದ್ರೆ, ಕಥಕ್ಕಳಿ ನೃತ್ಯ, ಯಕ್ಷಗಾನ ಬಯಲಾಟ, ಮಹಾರಾಷ್ಟ್ರದ ಲಾವಣಿ ಈ ನೃತ್ಯ ಪ್ರಕಾರಗಳು ಅಂಥೇಳಿ ಕರೆಸಿಕೊಳ್ತಾ ಇವೆ. ಅದೇ ರೀತಿಯಾಗಿ ಸಾಂಬಾ ನೃತ್ಯ ಇದು ಬ್ರಾಜಿಲ್ ದೇಶದ ಒಂದು ಪ್ರಸಿದ್ಧವಾದಂಥ ನೃತ್ಯ ಪ್ರಕಾರ ಅಂಥೇಳಿ ಕರೆಸಿಕೊಳ್ತಾ ಇದೆ. ಜಗತ್ತಿನ ಕಾಫಿ ಫ್ಯಾಟ್ ಎನ್ನುವಂಥ ಹೆಸರಿನ ಮುಖಾಂತರವಾಗಿ ಈ ದೇಶವನ್ನು ಬ್ರಾಜಿಲ್ವನ್ನು ಕರೀತಾ ಇದ್ದಾರೆ. ಫುಟ್ಬಾಲ್ ಈ ಆಟ ಅತಿ ಜನಪ್ರಿಯವಾದಂಥ ಒಂದು ಆಟ ಅಂಥೇಳಿ ಕರೆಸಿಕೊಳ್ತಾ ಇದೆ. ಭಾರತದಲ್ಲಿ ಯಾವ ರೀತಿಯಾಗಿ ಕ್ರಿಕೆಟ್ ಇದು ಆಟ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದೀನೋ ಅದೇ ರೀತಿಯಾಗಿ ಫುಟ್ಬಾಲ್ ಇದು ಕೂಡ ಅತಿ ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥ ಒಂದು ಆಟ ಅಂಥೇಳಿ ಕರೆಸಿಕೊಳ್ತಾ ಇದೆ ಬ್ರಾಜಿಲ್ ದೇಶದಲ್ಲಿ. ಆತ್ಮೀಯರೇ, ಈ ಒಂದು ಸ್ಥಾನ ಮತ್ತು ವಿಸ್ತಾರದ ಒಂದು ವ್ಯವಸ್ಥೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತದ ಒಂದು ಸ್ಥಾನ ವಿಸ್ತಾರವನ್ನು ನಾವು ನಕಾಶೆ ಮುಖಾಂತರವಾಗಿ ನೋಡ್ತಾ ಇದ್ದರೆ, ಇಲ್ಲಿ ಬರ್ತಾ ಇರುವಂಥ ನಕಾಶೆ ಭಾರತದ ನಕಾಶೆ. ಇದು ಸಾಮಾನ್ಯವಾಗಿ ರಾಜಕೀಯ ನಕ್ಷೆ ಅಂಥೇಳಿ ಕರೆಸಿಕೊಳ್ತಾ ಇದೆ. ಭಾರತದ ದೇಶದ ಒಂದು ನೆರೆಹೊರೆ ರಾಷ್ಟ್ರಗಳು ಅಂಥೇಳಿ ನೋಡಿದಾಗ ಒಂದು ಕಡೆಗೆ ಚೀನಾ, ಪಾಕಿಸ್ತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ, ಮತ್ತೊಂದೆಡೆಗೆ ಕರೆಸಿಕೊಳ್ತಾ ಇರುವಂಥ ಸಿಂಹಳ, ಶ್ರೀಲಂಕಾ, ನೇಪಾಳ, ಭೂತಾನ, ಟಿಬೇಟ್ ಹೀಗೆ ಅನೇಕ ನೆರೆಹೊರೆ ರಾಷ್ಟ್ರಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಭಾರತದ ಸ್ಥಾನ ಮತ್ತು ವ್ಯವಸ್ಥೆಯನ್ನು ನೋಡಿದಾಗ ಭಾರತ ಪೃಥ್ವಿಯ ಉತ್ತರ ಮತ್ತು ಪೂರ್ವ ಗೋಲಾರ್ಧದಲ್ಲಿ ಅಂದರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂಥ ಒಂದು ದೇಶ ಅಂಥೇಳಿ ಕರೆಸಿಕೊಳ್ತಾ ಇದೆ. ಆತ್ಮೀಯರೇ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂಥೇಳಿ ಕರೆಸಿಕೊಳ್ತಾ ಇದೆ. ತಮಗೆಲ್ಲರಿಗೂ ಗೊತ್ತು, ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳುವಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂಥೇಳಿ ಕರಿತಾ ಇದ್ದೀವಿ. ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಇಟ್ ಈಸ್ ಕಾಲ್ಡ್ ಡೆಮೋಕ್ರಸಿ. ಈ ಪ್ರಸ್ತುತವಾದಂಥ ವಾಕ್ಯವನ್ನು ಹಿಂದಿನ ಅಮೇರಿಕಾ ದೇಶದ ಅಧ್ಯಕ್ಷರಾಗಿರುವಂಥ ಅಬ್ರಾಹಿಂ ಲಿಂಕನ್ರು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಪ್ರಜಾಪ್ರಭುತ್ವ ಅನ್ನುವಂಥ ವ್ಯವಸ್ಥೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳುವಂಥದ್ದು. ಇಲ್ಲಿ ನಮ್ಮಲ್ಲಿ ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಪ್ರಜಾಪ್ರತಿನಿಧಿಗಳು ಅಂಥೇಳಿ MLA MP ಅದಾರ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಈ ಜನರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಯಾರಾದರೂ ಮಾಡ್ತಾಯಿದ್ರೆ ಅದು ಪ್ರಜೆಗಳು ಅಂಥೇಳಿ ತಮಗೆಲ್ರಿಗೂ ಗೊತ್ತು. ಆ ನಿಟ್ಟಿನಲ್ಲಿ ಬ್ರಾಜಿಲ್ ದೇಶದಲ್ಲೂ ಕೂಡ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ರಾಷ್ಟ್ರ ಅಂಥೇಳಿ ಕರೆಸಿಕೊಳ್ತಾ ಇದೆ. ನಾನು ಆಗಲೇ ಹೇಳಿದೆ, ಜನರು ತಮ್ಮ ಪ್ರತಿನಿಧಿಗಳನ್ನು ತಾವು ಆಯ್ಕೆ ಮಾಡುವಂಥ ವಿಧಾನವನ್ನು ಪ್ರಜಾಪ್ರಭುತ್ವ ಸರ್ಕಾರ ಅಂಥೇಳಿ ಕರಿತಾ ಇದ್ದಾರೆ. ಇಲ್ಲಿ ಕೂಡ ನಮ್ಮ ದೇಶದ ರಾಜಧಾನಿ ತಮಗೆ ಗುರುತಿದೆ,
ಆ ವ್ಯವಸ್ಥೆಯಲ್ಲಿ ಭಾರತದ ರಾಜಧಾನಿ ದಿಲ್ಲಿ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಹಾಗೆಯೇ ಆತ್ಮೀಯರೇ, ಬ್ರಾಜಿಲದ ರಾಜಧಾನಿ ಬ್ರಾಜಿಲಿಯಾ. ಈ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಬ್ರಾಜಿಲ್ ಕೂಡ ಪೃಥ್ವಿಯ ಕೆಲವೊಂದು ಭಾಗ, ಬ್ರಾಜಿಲ್ದ ಉತ್ತರ ಗೋಲಾರ್ಧದಲ್ಲಿ ಬಹುತಾಂಶ ಭಾಗ ಇರುವಂಥದ್ದು, ದಕ್ಷಿಣ ಗೋಲಾರ್ಧದಲ್ಲಿ ಕೂಡ ಇರುವಂಥದ್ದನ್ನು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ದೇಶದ ಸ್ಥಾನ ಪಶ್ಚಿಮ ಗೋಲಾರ್ಧ ಮತ್ತು ದಕ್ಷಿಣ ಅಮೇರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದು ಒಂದು ಕಡೆಗೆ ಬ್ರಾಜಿಲ್ ರಾಜಕೀಯ ನಕಾಶೆ ಅಂಥೇಳಿ ಕರೆಸಿಕೊಳ್ತಾ ಇದೆ. ಈ ರೀತಿಯಾಗಿರುವಂಥ ನಕಾಶೆಯನ್ನು ನಾವು ನೋಡಿದಾಗ ನಮಗಿದು ರಾಜಕೀಯ ನಕ್ಷೆ ಅಂಥೇಳಿ ಕರೆಸಿಕೊಳ್ತಾ ಇದೆ. ಬ್ರಾಜಿಲಿಯಾ, ಈಗಾಗಲೇ ಹೇಳಿದಂತೆ ಬ್ರಾಜಿಲಿಯಾ ಈ ದೇಶದ ರಾಜಧಾನಿ ಎನ್ನುವಂಥದ್ದನ್ನು ಹೇಳಿದ್ದೀನಿ. मुलानो, आपण या नकाशाचं निरीक्षण करत असताना भारताचे नकाशा पहा. भारताचे राजकीय नकाशा. भारत एक प्रजासत्ताक राष्ट्र आहे. भारताचे राजधानी नवी दिल्ली आहे. याचे स्थान आणि विस्तार सीमा हे पाहत असताना मी मगाशी तुम्हाला सांगितले की भारताचे शेजारीचे राष्ट्र पाकिस्तान, चीन, म्यानमार, म्यानमार, बांगलादेश आणि श्रीलंका हे जे आहेत भारताचे शेजारी राष्ट्र म्हणून ओळखलं जातं. आणि स्थान आणि विस्तार या व्यवस्था बघितल्यानंतर पृथ्वीच्या उत्तर व पूर्व गोलार्धामध्ये म्हणजे आशिया खंडाचे दक्षिण भागामध्ये आपला देश म्हणजे भारत आहे. आणि त्याच व्यवस्थामध्ये ही जी आहे ब्राझीलचं नकाशा पाहिल्यास ब्राझील जे आहे देशाचे पृथ्वीवर ब्राझील देशाचा काही भाग उत्तर गोलार्धात, बहुतांश भाग दक्षिण गोलार्धात सुद्धा आहे. आणि स्थान पश्चिम गोलार्धात दक्षिण अमेरिका खंडाच्या उत्तर भागामध्ये आहे. या जी व्यवस्था आहे राजकीय नकाशा म्हणून ओळखलं जातं. आणि त्याबरोबरच भारताचा ऐतिहासिक पार्श्वभूमी बघितल्यानंतर सुमारे 1.5 शतक भारत देश ब्रिटिशांच्या आधिपत्याखाली होता. म्हणजे 1947 साली भारताला स्वातंत्र्य मिळालेलं आहे हे सर्वांना माहिती आहे. भारत 15 ऑगस्ट 1947 रोजी भारताला स्वातंत्र्य मिळाला. ह्याच्यापूर्वी बघितल्यानंतर भारतामध्ये जवळपास 520 देशीय संस्थाने होते. आणि त्यानंतर व्यापारासाठी काय जे आले, व्यापारासाठी आलेले ब्रिटिशांनी ब्रिटिश ईस्ट इंडिया कंपनी, तसेच फ्रेंच ईस्ट इंडिया कंपनी, डच ईस्ट इंडिया कंपनी हे कंपनी स्थापन करून व्यापार वृद्धी केले. आणि त्यानंतर भारतामधील राजकीय जी काय अस्थिरता राजकीय होते ते आपल्या हातामध्ये घेतले आणि 150 वर्ष आधिपत्य केले किंवा राज्यकारभार केले. आणि या व्यवस्थेमध्ये
स्वातंत्र्योत्तर काळामध्ये पहिलं 20 वर्ष जी काय होतं, अनेक युद्धांना समोर जावे लागले. अनेक भागामध्ये दुष्काळ परिस्थितीला तोंड देणे आणि अनेक समस्याही त्या ठिकाणी उभारण्यात आले. भारताला असे समजले की ब्रिटिशांनी भारत एक प्रमुख जागतिक बाजारपेठ म्हणून ओळखले जाऊ लागले. त्यानंतर विविध टप्प्यावर झालेल्या आर्थिक सुधारणामुळे भारताचा आर्थिक विकासाला वेग आला आहे. भारतातील लोकसंख्येचे तरुणाईचे प्रमाण जास्त आहे. हे कार्यशील वयोगट म्हणून ओळखलं जातं. भारताकडे तरुण देश म्हणून आज पाहत आहेत. जुन्या काळामध्ये असंही सांगितलं जात होतं, इंडिया इज रिच, इंडियन्स आल्सो पुअर म्हणून सांगितलं जात होतं. परंतु आज इंडिया इज रिच, इंडियन्स आल्सो रिच म्हणून सांगण्याचा वेळ आलेला आहे. जागतिक पातळीवर बघितल्यानंतर जगभरातील देशांनी भारताकडे बघण्याचा दृष्टिकोन बदललेला आहे. ही जी भारताचा ऐतिहासिक पार्श्वभूमी म्हणून ओळखलं जातं. आता कन्नडचं बघूया. आत्मीय ವಿದ್ಯಾರ್ಥಿ ಮಿತ್ರರೇ, ಭಾರತದ ಐತಿಹಾಸಿಕ ಒಂದು ಹಿನ್ನೋಟವನ್ನು, ಗತಕಾಲದ ಇತಿಹಾಸದ ಪುಟಗಳನ್ನು ತಿರುವಿ ನೋಡಬೇಕು ಅಂತಂದರೆ ಸುಮಾರು 150 ವರ್ಷಗಳ ಕಾಲಾವಧಿವರೆಗೆ ಬ್ರಿಟಿಷರು ಭಾರತವನ್ನು ಆಳಿದರು. ಆದರೆ ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಕಂಡು ಬರ್ತಾ ಇರುವಂಥ ಒಂದು ಸಂಗತಿ ಏನು ಅಂತಂದರೆ, ನಮ್ಮಲ್ಲಿರುವಂಥ ರಾಜಕೀಯ ಅಸ್ಥಿರತೆ, ನಮ್ಮಲ್ಲಿರುವಂಥ ಸುಮಾರಾಗಿ ಭಾರತದಲ್ಲಿ 520 ದೇಶೀಯ ಸಂಸ್ಥಾನಗಳಿದ್ದು, 520 ದೇಶೀಯ ಸಂಸ್ಥಾನಗಳ ವಿಲೀನವಾಗದೇನೆ ತಮ್ಮ ರಾಜ್ಯ ಕಾರ್ಭಾರವನ್ನು ತಾವು ಮಾಡಿಕೊಳ್ತಾ ಇದ್ದರು. ಅದನ್ನು ಬ್ರಿಟಿಷರು ವ್ಯಾಪಾರದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಭಾರತೀಯ ರಾಜಕೀಯ ಅಸ್ಥಿರತೆಯ ಒಂದು ವ್ಯವಸ್ಥೆಯ ಮುಖಾಂತರವಾಗಿ 150 ವರ್ಷಗಳ ಕಾಲ ಭಾರತವನ್ನು ಆಳ್ತಾ ಇದ್ದಾರೆ. ಮುಂದೆ ಅನೇಕ ಜನ ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ದೇಶದ ಸಂರಕ್ಷಣೆ ಮಾಡುವ ದೃಷ್ಟಿಯ ಕೋನದಿಂದಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತಹ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಲಿ, ಅದೇ ರೀತಿಯಾಗಿ ಅನೇಕ ಮಹಾತ್ಮರು ಅಂದಾಗ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕರು, ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಮೊದಲಿಗೆ 2 ಯುದ್ಧಗಳು, ಜಾಗತಿಕ ಯುದ್ಧಗಳ ಮುಖಾಂತರವಾಗಿ ದೇಶದ ಪರಿಸ್ಥಿತಿ ಬರಗಾಲದ ವ್ಯವಸ್ಥೆ ಕಂಡು ಬರ್ತಾ ಇದೆ. ಅನೇಕ ಸಮಸ್ಯೆಗಳು ಭಾರತ ಎದುರಾಗಬೇಕಾಗ್ತಾ ಇದೆ. ಭಾರತ ಒಂದು ವಿಕಸನಶೀಲ ದೇಶ ಅಂತೇಳಿ ಕರೆಸಿಕೊಳ್ತಾ ಇದೆ. ಭಾರತದ ಜಾಗತಿಕ ಮಾರುಕಟ್ಟೆಯ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಬ್ರಿಟಿಷರು ಭಾರತವನ್ನು ಒಂದು ಮಾರುಕಟ್ಟೆ ಅಂಥೇಳಿ ತಿಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು, ಇಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ತಮ್ಮ ವಸ್ತುಗಳನ್ನು ಇಲ್ಲಿ ತಂದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ.
ಈ ರೀತಿಯಾದಂಥ ಒಂದು ನಮ್ಮ ದೇಶ ಗುಲಾಮಗಿರಿಯಿಂದ ಪಾರತಂತ್ರದಿಂದ ಸ್ವತಂತ್ರವಾಗ್ತಾ ಇದೆ. ಆದರೆ ಇವತ್ತು ಜಗತ್ತಿನ ದೇಶ, ಅನೇಕ ದೇಶಗಳು ಭಾರತದತ್ತ ನೋಡುವಂಥ ಪ್ರಸಂಗ ಬಂದಿದೆ. ಹಿಂದೊಂದು ಕಾಲದಲ್ಲಿ ಹೇಳ್ತಾ ಇದ್ದರು, ಇಂಡಿಯಾ ಇಸ್ ರಿಚ್, ಇಂಡಿಯನ್ಸ್ ಆರ್ ಪುವರ್ ಅಂತ ಹೇಳ್ತಿದ್ರು. ಆದರೆ ಆದ್ಮೇಲೆ ಇವತ್ತು ವಿಚಾರ ಮಾಡುವಂಥ ಒಂದು ಸಂದರ್ಭ, ಇಂಡಿಯಾ ಇಸ್ ರಿಚ್, ಇಂಡಿಯನ್ಸ್ ಆಲ್ಸೋ ರೀಚ್ ಅನ್ನುವಂಥ ಸಂದರ್ಭ ಬಂದೊದಗಿದೆ. ಭಾರತದಲ್ಲಿ ತರುಣರ ಸಂಖ್ಯೆ ಹೆಚ್ಚಿರುವಂಥ ಕ್ರಿಯಾಶೀಲ ಒಂದು ವಯಸ್ಸಿನ ಜನತೆ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಕಂಡು ಬರ್ತಾ ಇದೆ. ಇದು ಭಾರತದ ಐತಿಹಾಸಿಕ ಒಂದು ಹಿನ್ನೋಟವಾಗಿದ್ದರೆ, ಬ್ರಾಜಿಲದ ಐತಿಹಾಸಿಕ ಒಂದು ಹಿನ್ನೋಟವನ್ನು ಮೊದಲಿಗೆ ಕನ್ನಡದವರು ನೋಡೋಣ, ಆಮೇಲೆ ಮರಾಠಿಯವರು ನೋಡೋಣ. ಯಾವ ರೀತಿಯಾಗಿ ಭಾರತ ಬ್ರಿಟಿಷರ ಕೈಗೊಂಬೆಯಾಗಿ ಬ್ರಿಟಿಷರ ಅಧೀನದಲ್ಲಿತ್ತೋ, ಅದೇ ರೀತಿಯಾಗಿ ಬ್ರಾಜಿಲ್ ದೇಶ ಕೂಡ 300 ವರ್ಷಗಳ ಕಾಲಾವಧಿಯವರೆಗೆ ಪೋರ್ಚುಗೀಸರ ಒಂದು ಅಧಿಕಾರ ಅವಧಿಯಲ್ಲಿ ಇತ್ತು. ಬ್ರಾಜಿಲ್ 1822ರಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ. 1930ರಿಂದ 1985ರವರೆಗೆ ಅರ್ಧ ಶತಮಾನದ ಕಾಲಾವಧಿಯವರೆಗೆ ದೇಶ ಒಂದು ಸೈನಿಕ ವ್ಯವಸ್ಥೆಯಲ್ಲಿ, ಅಂದರೆ ಸೈನಿಕರ ಕೈಯಲ್ಲೇ ಸರ್ಕಾರ ಉಳಿತಾ ಇದೆ. 20ನೇ ಶತಮಾನದ ಕೊನೆಯ ಕಾಲಖಂಡದಲ್ಲಿ ಜಾಗತಿಕ ಆರ್ಥಿಕ ಸಮಸ್ಯೆಯಿಂದ ಆ ದೇಶ ಸುಧಾರಿಸ್ತಾ ಇದೆ. ಜಗತ್ತಿನ ಆರ್ಥಿಕ ವಿಕಾಸಕ್ಕೆ ಅದು ಕೂಡ ಕೈಯನ್ನು ಹಚ್ಚುವಂಥ ಸಂದರ್ಭ ಬರ್ತಾ ಇದೆ. ಈ ಭವಿಷ್ಯದಲ್ಲಿ ಒಂದು ಪ್ರಮುಖ ಮಾರುಕಟ್ಟೆ ಅನ್ನುವಂಥದ್ದು ಕರೆಸಿಕೊಳ್ತಾ ಇದೆ. ಈ ರೀತಿಯಾದಂಥ ಒಂದು ನಾವು ಜಾಗತಿಕ ಐತಿಹಾಸಿಕ ಒಂದು ಹಿನ್ನೋಟವನ್ನು ನೋಡಿದಾಗ ಈ ಒಂದು ಬ್ರಾಜಿಲ್ ದೇಶದ ಸ್ಥಾನ ಮತ್ತು ವಿಸ್ತಾರ ವ್ಯವಸ್ಥೆಯನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದಂತೆ मराठीचे मुलांना बघूया. मराठी ब्राझील हा देश 3 शतकापेक्षा अधिक काळ पोर्तुगीजांचा आधिपत्याखाली होता आणि ते पाहत असताना आपल्या देशामध्ये ब्रिटिशांनी जसे 150 वर्ष राज्यकारभार केले त्याच पद्धतीने पोर्तुगीजांनी सुद्धा 300 वर्ष राज्यकारभार हे ब्राझीलमध्ये करतात आणि ब्राझीलमध्ये सुद्धा अनेक लढा उभारतात. त्यानंतर 1822 साली स्वातंत्र्य मिळाले आणि 1930 पासून 1985 पर्यंत अर्ध्या शतकापेक्षा जास्त काळ हा देश लोकप्रिय लष्करी राजवटीखाली होता आणि 20व्या शतकाच्या शेवटच्या कालखंडामध्ये जागतिक वित्तीय समस्यांमधून हा देश सावरला गेला. जगाच्या आर्थिक विकासाला हातभार लावणारा देश, भविष्यातील एक प्रमुख बाजारपेठ म्हणून ब्राझीलकडे पाहायला जात होते. असं जी काय आहे हा व्यवस्था ब्राझीलचा ऐतिहासिक पार्श्वभूमी म्हणून ओळखलं जातं आणि यामध्ये ब्राझीलचा स्थान आणि विस्तार हे आपण आतापर्यंत बघितलेलं आहे. आणि ह्या ठिकाणी काही प्रश्न दिलेले आहेत. हे खालील विधाने योग्य की अयोग्य ते लिहा. अयोग्य विधाने दुरुस्त करून लिहा म्हणून सांगितलेलं आहे. मित्रांनो, हे पूर्णप्रमाणे आपण घरात हे
स्थान आणि विस्तार प्रकरण 2 सखोल अभ्यास करा, कृती सोडवा. जे काही तुम्हाला समस्या असल्यास आमच्याबरोबर ते कमेंटमध्ये किंवा मोबाईलद्वारे आपण बोलू शकता आणि विचारू शकता आणि याचे ಪ್ರಶ್ನೋತ್ತರ तुम्ही ಸ್ವಾಧ್ಯಾಯमध्ये सोडवा. ಆತ್ಮೀಯರೇ, ಇಲ್ಲಿ ಕೆಲವೊಂದು ವಿಧಾನಗಳನ್ನು ಸರಿ ತಪ್ಪು ಅನ್ನುವಂಥ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ದುರಸ್ತಿ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ. ಉತ್ತರವನ್ನು ಸ್ವಲ್ಪದರಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 4 ಪರ್ಯಾಯಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವುಗಳಿಗೆ ಕೃತಿ ಬಿಡಿಸುವಂಥ ಕಾರ್ಯವನ್ನು ನೀವು ಮನೆಯಲ್ಲಿ ಮಾಡುವಂಥ ಕಾರ್ಯವನ್ನು ಮಾಡಿರಿ. ಆಮೇಲೆ ತಿಳಿಯದಿದ್ದರೆ ಕಮೆಂಟ್ ಮುಖಾಂತರವಾಗಿ ಅಥವಾ ಫೋನ್ ಮುಖಾಂತರವಾಗಿ ತಾವು ನಮ್ಮ ಜೊತೆಗೆ ಮಾತನಾಡ್ಬೋದು ಅಂತ ಹೇಳಿ ನನ್ನ ಇವತ್ತಿನ ಈ ಭೂಗೋಳ ಅಧ್ಯಾಯದ ಪ್ರಕರಣ 2 ಸ್ಥಾನ ಮತ್ತು ವಿಸ್ತಾರ ಅನ್ನುವಂಥ ಒಂದು ಪ್ರಕರಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.